ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ VTV ಭಾರತ್. ನಾನು ಸುನಂದ. ಮಕ್ಕಳಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಉದಾಹರಣೆಗೆ ನಾವೇ ದಾರಿಯಲ್ಲಿ ಹೋಗುವಾಗ ಮಕ್ಕಳು ಕಂಡ್ರೆ ಮುದ್ದಾಡಿ ಹೋಗ್ತೀವಿ. ಅಂಥದ್ರಲ್ಲಿ ಇಲ್ಲೊಬ್ಬಳು ಮಲತಾಯಿ ಮಗುವನ್ನ ಮನೆ ಮೇಲಿಂದ ತಳ್ಳಿದ್ದಾಳೆ. ಬಿದ್ದ ರಭಸಕ್ಕೆ ಮಗು ನರಳಿ ಪ್ರಾಣ ಬಿಟ್ಟಿದೆ. ಈ ಘಟನೆ ಬೀದರ್ನಲ್ಲಿ ನಡೆದಿದ್ದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇಲ್ಲಿದೆ ನೋಡಿ. ತಂದೆಗೆ ಎರಡನೇ ಹೆಂಡತಿಯಾದವಳು ಪುಟ್ಟ ಬಾಲಕಿಗೆ ತಾಯಿ ಆಗ್ತೀನಿ ಎಂದು ಬಂದಿದ್ದ ಮಲತಾಯಿ ರಾಕ್ಷಸಿಯಾಗ್ಬಿಟ್ಟಿದ್ದಾಳೆ. ಬಿಲ್ಡಿಂಗ್ನಿಂದ ಬಿದ್ದು ಮೊಮ್ಮಗಳು ಜೀವ ಬಿಟ್ಟಿದ್ಲು ಅನ್ಕೊಂಡಿದ್ದ ಅಜ್ಜಿಗೆ ಮಲತಾಯಿಯ ಕ್ರೌರ್ಯವನ್ನ CCTV ಬಿಚ್ಚಿಟ್ಟಿದೆ. ಹೌದು, ತಾಯಿ ಸ್ಥಾನ ತುಂಬ್ತೀನಿ ಅಂತ ಬಂದಿದ್ದ ಮಲತಾಯಿಯೇ ಬಾಲಕಿಯ ಜೀವವನ್ನ ಬಲಿ ಪಡೆದು ಬಿಟ್ಟಿದ್ದಾಳೆ. ಮೂರನೇ ಮಹಡಿಯಿಂದ 7 ವರ್ಷದ ಸಾನ್ವಿಯನ್ನ ತಳ್ಳಿ ಮಲತಾಯಿ ರಾಧಾ ಹತ್ಯೆಗೈದಿದ್ದಾಳೆ. ಈ ಘಟನೆ ಬೀದರ್ನ ಆದರ್ಶ ಕಾಲೋನಿಯಲ್ಲಿ ನಡೆದಿದೆ. ಮಲತಾಯಿ ತಳ್ಳಿದ್ದರಿಂದ ಕೆಳಗೆ ಬಿದ್ದ ಸಾನ್ವಿ ಅಲ್ಲಿಂದ ನಡೆದುಕೊಂಡು ರಸ್ತೆಗೆ ಬಂದು ಒದ್ದಾಡಿ ಜೀವ ಬಿಟ್ಟಿದ್ದಾಳೆ. ಇನ್ನು ಸಾನ್ವಿಯ ಕೊನೆ ಕ್ಷಣದ ದೃಶ್ಯ CCTVಯಲ್ಲಿ ಸೆರೆಯಾಗಿದ್ದು, ದೃಶ್ಯ ನೋಡಿದ್ರೆ ಕರುಳು ಚುರುಕನ್ನುತ್ತೆ, ಕಣ್ಣಂಚಲ್ಲಿ ನೀರು ತುಂಬುತ್ತೆ. ಬಿದ್ದ ತಕ್ಷಣ ಸಾನ್ವಿ ನಿಲ್ಲುವ ಸ್ಥಿತಿಯಲ್ಲಿರಲಿಲ್ಲ. ಆದರೂ ನರಳಾಡುತ್ತಾ ಎದ್ದು ರಸ್ತೆಗೆ ಬರಲು ಯತ್ನಿಸಿದ್ದಾಳೆ. ಆ ವೇಳೆ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ವ್ಯಕ್ತಿಗೆ ಹಿಡಿದುಕೊಳ್ಳಿ ಎಂದು ಕೈ ಚಾಚಿದ್ದಾಳೆ. ಆಗ ಕೆಲವರು ಬಂದು ಸಾನ್ವಿಯನ್ನ ಹಿಡಿದು ನಿಲ್ಲಿಸಲು ಯತ್ನಿಸಿದ್ದಾರೆ. ಆದರೆ ಸಾನ್ವಿ ಬಿದ್ದ ರಭಸಕ್ಕೆ ನಿಲ್ಲಲು ಆಗಲಿಲ್ಲ. ಕೊನೆಗೆ ರಸ್ತೆಯಲ್ಲೇ ಒದ್ದಾಡಿ ಕುಸಿದು ಬಿದ್ದು ಜೀವ ಬಿಟ್ಟಿದ್ದಾಳೆ. ರಸ್ತೆಯಲ್ಲೇ ನರಳಾಡುತ್ತಿದ್ರೂ ಸಹ ರಾಕ್ಷಸಿ ಮಲತಾಯಿ ಸಹ ಬಂದು ನೋಡ್ಲೇ ಇಲ್ಲ. ಮನುಷ್ಯತ್ವ ಇಲ್ಲದ ಈ ಕ್ರೂರಿ ಮಹಿಳೆ ಎಷ್ಟು ಕಟುಕಿ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇಂತಹವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಮಗು ಎಷ್ಟು ನರಳಿ ಪ್ರಾಣ ಬಿಟ್ಟಿತ್ತೋ ಅದಕ್ಕಿಂತ ಹೆಚ್ಚು ಹಿಂಸೆ ಪಡೋ ಥರ ಶಿಕ್ಷೆ ಸಿಗಬೇಕು. ಮಗು ಎಷ್ಟು ನರಳಿ ಪ್ರಾಣ ಬಿಟ್ಟಿತ್ತೋ ಅದಕ್ಕಿಂತ ಹೆಚ್ಚು ಹಿಂಸೆ ಪಡೋ ಥರ ಶಿಕ್ಷೆ ಸಿಗಬೇಕು.